ರೀಸೆಂಟ್ ಆಗಿ ನಾನು ವಿನಯ್ ಅವ್ರ ಹತ್ರ ಮಾತಾಡಿದಾಗ್ಲೂ ಕೂಡ PR ವಿಚಾರ ಬಂತು. PR ಅಲ್ಲಿ ಏನ್ ಹೇಳ್ತಿದೆ ಅಂತ ನೀವು ಹೇಳಿದ್ರಲ್ಲ, ಅದೇ ವಿಚಾರಗಳನ್ನ ಅವರು ಕೂಡ ಹೇಳಿದ್ರು. PR ಅಂತ ಇಟ್ಕೊಂಡಾಗ ಅವ್ರು ಪ್ರಮೋಷನ್ ಮಾಡ್ಬೇಕು ಹೊರತು ಆಪೋಸಿಟ್ ಇರೋರನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋದಲ್ಲ ಅನ್ನುವಂಥದ್ದು ಸಾಕಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಅಷ್ಟೇ ಅವರು ಅದನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಹೇಳಿದ್ರು, ಸರ್ ಈ ವಿಚಾರವನ್ನ ಇವಾಗ ಹೇಳಿದೀನಿ ನಾನು, ನೆಕ್ಸ್ಟ್ ನೋಡಿ ನನ್ನ ಬಗ್ಗೆ ಬರುವಂತದ್ದೇ ನೆಗೆಟಿವ್ ಅಂತ ಹೇಳಿ ಹಿಂಗೆ ಹೇಳಿದ್ರು. ಪ್ರೊಫೈಲ್ ಓಪನ್ ಮಾಡಿದ್ರೆ ಒಬ್ರು ಇಬ್ರು ಇರಲ್ಲ, ಒಂದು ಫಾಲೋವರ್ ಇರಲ್ಲ, ಇವ್ರು ಮಾತ್ರ ಫಾಲೋ ಮಾಡಿರ್ತಾರೆ, ಒಂದು ಪ್ರೊಫೈಲ್ ಫೋಟೋ ಇರಲ್ಲ. ಬಟ್ ಮಾತೆತ್ತಿದ್ರೆ ನೆಗೆಟಿವ್ ಬರುತ್ತೆ ಅಮ್ಮ ಅಕ್ಕ. ಎಕ್ಸಾಕ್ಟ್ಲಿ ಅವರಿಗೆ ಅದಿರ್ಬೋದು. ನಮಗೆ ಇನ್ನೂ ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ ಹುಡುಗಿರಿಗೆ. ದ ವರ್ಸ್ಟ್ 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 ವರ್ಡ್ಸ್ ಅಂದ್ರೆ ಒಂದ್ ಟೈಮಲ್ಲಿ ನಾನು ತುಂಬಾ ಎಫೆಕ್ಟ್ ಆಗಿದ್ದೆ ಈ ಕಾಮೆಂಟ್ಸ್ ಇಂದ. ಯಾಕೆ ಹಿಂಗ್ ಕರಿತಿದ್ದಾರೆ. ಆಮೇಲೆ ನಂಗೆ ಅನ್ಸಕ್ ಶುರು ಆಯ್ತು, ನಂಗೆ ಮಾಡೇ ಇಲ್ಲ ಅಂದ್ರೆ ನಾನು ಏನಕ್ಕೆ ಕರೀತಿದ್ದೆ, ಯಾವ ನೀನು ಯಾರೋ ಒಬ್ರು. ನಾನು ಯಾವಾಗಿಂದ ಗೊತ್ತಾ ಇದೆಲ್ಲ ತುಂಬಾ ಇಗ್ನೋರ್ ಮಾಡಕ್ ಶುರು ಮಾಡಿದೆ. ಡ್ರೈವಿಂಗ್ ಎಂತ ಒಂದು ಸ್ಕಿಲ್ ಅಂದ್ರೆ, ನೀವು ಕಾರ್ ಡ್ರೈವ್ ಮಾಡ್ತಿರ್ತೀರಾ, ಮಾಡ್ತಿರ್ಬೇಕಾದ್ರೆ ಯಾವನೋ ಸಡನ್ ಆಗಿ ಸ್ವಿಂಗ್ ಅಂತ ಹೋಗ್ತಾನೆ, ಇಟ್ಕೊಂಡು ಹೊಡೆದು ಬಿಡೋಣ ಅನ್ಸುತ್ತೆ ಕೆಲವು ಸತಿ, ಆಯ್ತಾ, ಅದು ತಲೆಲೇ ಹೋಗತ್ತೆ ಒಂದ್ ವಿಷನ್. ಆಮೇಲೆ ಒಬ್ಬ ಬಂದ್ಬಿಟ್ಟು ಸೈಡಿಗೆ ಹಿಂಗ್ ಟಚ್ ಮಾಡ್ಕೊಂಡು ಹೋಗ್ತಾನೆ. ಏನ್ ಹೇಳಿ, ಎಷ್ಟು ಕೋಪ ಬರುತ್ತೆ ಹೇಳಿ, ಎಷ್ಟು ಪ್ರೀತಿಯಿಂದ ತಗೊಂಡಿರ್ತೀವಿ ಆ ಕಾರ್ನ, ಎಷ್ಟು ಮುದ್ದಾಗಿ ಮಗು ತರ ನೋಡ್ಕೊಂಡಿರ್ತೀವಿ. ಮನ್ಸ್ ನಿಜ ಬರುತ್ತೆ, ಏನೇನೆಲ್ಲ ವಿಷನ್ಸ್ ಬರುತ್ತೆ ಅಂದ್ರೆ, ಹೊಡಿಯೋಣ ಇವರಿಗೆ ಅದು ಇದು ಅಂತ ಮನ್ಸು ಬರುತ್ತೆ, ಬೈಯೋಣ ಅಂತ ಎಲ್ಲ ಮಾಡಿದೀನಿ. ನಾನು ಬೈದೀನಿ, ತುಂಬಾ ಜನಕ್ಕೆ ಹೊಡೆದಿಲ್ಲ, ಬೈದೀನಿ. ಯಾಕೆ ಇಷ್ಟು ಅರ್ಜೆಂಟ್ ಅಂತೆಲ್ಲ ಬೈದೀನಿ. ಮ್ಯಾಮ್ ನಿಮ್ ಬಿಗ್ ಫ್ಯಾನ್ ಮ್ಯಾಮ್ ಅಂತಾರೆ. ಓಕೆ ಬೈಯಕ್ಕೂ ಆಗಲ್ಲ, ಇನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಅಲ್ವಾ. ಹಿಂಗ್ ಸಡನ್ ಆಗಿ ಎದುರುಗಡೆ ಬಂದ್ರೆ ಏನಾದ್ರು ಆದ್ರೆ ಎಂತ ಮಾಡೋದು, ಮತ್ ಕಾರ್ ಹೊಡೆದೇ ತಪ್ಪು ಅಂತ ಎಲ್ಲ ಏನ್ ಮಾಡ್ತೀರಾ ಅಂತ ಇದೆಲ್ಲ ಆಗತ್ತೆ. ಹೋಗ್ತಾ ರಿಯಲೈಸ್ ಆಯ್ತು, ಸುಮಾರು ಜನ ಹಿಂಗ್ ಬರ್ತಾರೆ ಅಡ್ಡ, ಸುಮಾರು ಜನ ಬೇಕು ಅಂತ ಹಿಂಗೆ ಓವರ್ಟೇಕ್ ಎಲ್ಲ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಒನ್ ಥಿಂಗ್ ಇಸ್, ನಿಮ್ಮ ಹತ್ರ 2 ಚಾಯ್ಸ್ ಇದೆ. ನಿನ್ ಗ್ಲಾಸ್ ಇಡ್ಸು, ಅವನಿಗೆ ಉಗಿ, ಇಲ್ಲೊಂದು ಸೀನ್ ಕ್ರಿಯೇಟ್ ಆಗತ್ತೆ, ಜಗಳ ಮಾಡು. ಅಥವಾ ನಾರ್ಮಲ್ ಆಗಿ 90% ಜನ ಏನ್ ಮಾಡ್ತಾರೆ ಅಂದ್ರೆ, ಹಿಂಗ್ ಹೋಗ್ತಾ ಇರ್ತಾರೆ, ಮುಂಬೈಯಲ್ಲಿ ಸ್ಪೆಷಲಿ, ಹಿಂಗ್ ಟಚ್ ಆಯ್ತಾ ನೋಡ್ತಾರೆ, ಆಮೇಲೆ ಮತ್ತೆ ಹಿಂಗ್ ಟ್ರೈ ಮಾಡ್ತಾನೆ ಇರ್ತಾರೆ. ನಿಮ್ಮ ಹತ್ರ 2 ಚಾಯ್ಸ್ ಇರೋದು ಲೈಫಲ್ಲಿ. ಆ ಒಂದು ಮನುಷ್ಯನ ನಿಮಗ್ ಗೊತ್ತೇ ಇಲ್ಲ, ಅವ್ನು ಯಾವನು ಏನ್ ಮಾಡ್ತಾನೆ ಮುಂದೆ, ಎಂತ ರಿಲೇಶನ್ಶಿಪ್ ಇಲ್ಲ, ಅವ್ರನ್ನ ಎಂಟರ್ಟೈನ್ ಮಾಡ್ಕೊಂಡು ನಿಮ್ ಪೀಸ್ ನ ನೀವು ಹಾಳು ಮಾಡ್ಕೊಂತಿರೋ, ಅಥವಾ ನಿಮ್ ಲೈಫ್ ಅಲ್ಲಿ ನಿಮ್ ಗುರಿ ನೋಡ್ಕೊಂಡು ಮುಂದುವರಿತೀರೋ. ಇಷ್ಟೇ ಲೈಫ್, ಸಿಂಪಲ್. ದಿಸ್ ಇಸ್ ವಾಟ್ ಇಸ್ ಲೈಫ್. ಡಿಸ್ಟ್ರಾಕ್ಷನ್ಸ್ ಬರ್ತವೆ, ಅದಕ್ಕೆ ಎಷ್ಟು ಅಟೆನ್ಷನ್ ಕೊಡ್ತೀರಾ. ಭಯ ತಪ್ಪಲ್ಲ, ಹೋಗ್ಬಿಟ್ಟು ಮುಂದೆ ಹೋಗ್ತೀರಿ, ಅದು ನಿಂತ್ಕೊಂಡೇ ಜಗಳ ಮಾಡ್ತಿದ್ರೆ ಯಾರಿಗೂ ಒಳ್ಳೇದಲ್ಲ. ಜಸ್ಟ್ ಮೂವ್ ಆನ್ ಇನ್ ಲೈಫ್, ಮೂವ್ ಆನ್. ದಿಸ್ ಇಸ್ ವಾಟ್ ನಾನು ಇವಾಗ ಕಲ್ತಿರೋದು. ಡ್ರೈವ್ ಮಾಡ್ತಿರ್ಬೇಕಿದ್ರೆ ನಂಗೆ ಕಲ್ತಿರೋ ಅಂತದ್ದು. ಟ್ರಾಫಿಕ್ ಆಗತ್ತೆ, ಕೆಲವರು ಹಾಂಕ್ ಮಾಡ್ತಾ ಇರ್ತಾರೆ, ಪೋ 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 ಅಂತ. ಡೂಡ್, ನೀನ್ ಎಷ್ಟು ಬೇಕಿದ್ರು ಹಾಂಕ್ ಮಾಡ್ಕೋ, ಮುಂದಿರೋ ಹೋಗ್ದಿರೋ ತನಕ ನಿಂಗೆ ಹೋಗಕ್ ಆಗಲ್ಲ ಗುರು. ನಿನ್ ಹಾರಿಂದ ಯಾರು ಹಾರೋಗಲ್ಲ. ಸಿಂಪಲ್. ಏನ್ ಮಾಡ್ಕೊಂತೀಯಾ, ಏನು ಮಾಡ್ಕೊಳಕ್ ಆಗಲ್ಲ. ಸೊ ನಾನು ಮಾಡ್ತೀನಿ, ರೈಸ್ ಮಾಡ್ಕೊಂಡು ಸುಮ್ಮನೆ ಹಿಂಗಿರ್ತೀನಿ ಅಷ್ಟೇ. ಟ್ರಾಫಿಕ್ ಮೂವ್ ಆಗೋ ತನಕ ನೀನ್ ಎಷ್ಟೇ ಹಾರ್ನ್ ನೋಡಿದ್ರು ಮೂವ್ ಆಗಲ್ಲ. ಸೊ ಯಾರ್ ಪೀಸ್ ಹೋಗ್ತಿರೋದು, ಹಾರ್ನ್ ಮಾಡ್ತಿರೋದು, ಇನ್ಯಾರ್ದು ಆ ಹಾರ್ನ್ ಇಂದ ಡಿಸ್ಟರ್ಬ್ ಆಗ್ತಿರೋದು. ಯಾರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಹಾಡಾಕೊಂಡು ಕೂತಿದ್ರು, ಅವ್ರು ಚಿಲ್ ಆಗಿದ್ದಾರೆ. ಬಿಕಾಸ್ ನೀವ್ ಏನೇ ಮಾಡಿ, ಇಷ್ಟೇ ರಿಯಾಕ್ಷನ್ಸ್ ಬಂದ್ರು, ಟ್ರಾಫಿಕ್ ಗ್ರೀನ್ ಆದಾಗ್ಲೇ ನೀವು ಮೂವ್ ಆಗಕ್ಕಾಗದು. ಇಟ್ಸ್ ಆಲ್ ಅಬೌಟ್ ದಟ್. ಇಟ್ಸ್ ಹೌ ಯು ರಿಯಾಕ್ಟ್, ದಟ್ಸ್ ಇಟ್. ಅಷ್ಟೇ ಲೈಫ್. ಎಸ್ ಮ್ಯಾಮ್. ಸಂಗೀತ ಶೃಂಗೇರಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಡೀ ಟೈಮ್ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ದೆ, ನೀವು ನನ್ನ ಅದಕ್ಕೆ ಹೇಳೋದು, ನೀವ್ ಒಂದ್ಸತಿನೂ ಮನೇಲಿ ಅಡ್ಗೆ ಮಾಡಲ್ಲ, ಏನ್ ಅಷ್ಟು ಅಡ್ಗೆ ಮಾಡಿದ್ಯಾ ಅಲ್ಲಿ ಅಂತ. ನಂಗೆ ಅಡ್ಗೆ ಬರುತ್ತೆ, ನನ್ನ ಮನೇಲಿ ಏನಕ್ಕೆ ಮಾಡಲ್ಲ ಅಂದ್ರೆ ನನ್ ಕಳ್ಳಿ. ನಾನು ಒಂದ್ಸತಿ ಅಡ್ಗೆ ಮಾಡಿದೆ, ನನ್ನ ತಾನೇ ಅಡ್ಗೆ ಮಾಡಿಸ್ತಾರೆ ಆಯ್ತಾ. ಸೊ ಅದೊಂದಿದೆ ಎಸ್ಕೇಪಿಸಮ್. ನಾನು ಅಡ್ಗೆ ಮನೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನು ಅಡ್ಗೆ ಮನೆಗೆ ಕಾಲಿಟ್ಟಿಲ್ಲ ನಾನು ಯಾವತ್ತು. ಲೈಕ್ ದಟ್. ನೋ, ಐ ಆಮ್ ನಾಟ್ ಕುಕಿಂಗ್. ನಂಗೆ ಗೊತ್ತು ನಮ್ಮ ಅಮ್ಮನ ಬಗ್ಗೆ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಾನ್ ಮಾಡಕ್ ಶುರು ಮಾಡಿದ್ರೆ ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ನನ್ನ ಹತ್ರ ಮಾಡಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಚಾಯ್ ಮಾಡ್ತಿದ್ದೆ ನಾನು, ಅದೊಂದ್ಸತಿ ಚೆನ್ನಾಗಿ ಮಾಡ್ಬಿಟ್ಟಿದೆ, ಆಮೇಲೆ ನಾನು ಸಿಗಾಕೊಂಡ್ಬಿಟ್ಟೆ. ಅಲ್ಲಿ ಕಲ್ತೆ, ನೀನ್ ಚೆನ್ನಾಗ್ ಮಾಡ್ತೀನಿ ಮಾಡ್ಕೊಡು ಅಂತ. ನಂಗೆ ಇನ್ನೂ ನೆನಪಿದೆ ಅದು. ಸೊ ಯಾ, ಬಿಗ್ ಬಾಸ್ ಅಲ್ಲಿ ತಿನ್ನಕ್ ಎಷ್ಟು 50 ಚಪಾತಿ ಮಾಡ್ತಿದ್ದು ಒಂದಿನಕ್ಕೆ. ಬೆಳಗ್ಗೆ ಒಂದ್ಸತಿ 100 ಚಪಾತಿ ಆಗ್ತಿತ್ತು. ಸೀರಿಯಸ್ಲಿ, 17 ಜನ, 3 ಚಪಾತಿ 2 ಹೊತ್ತು. ಇಮ್ಯಾಜಿನ್. ಲಟ್ಟಕ್ ಬರ್ತಿರ್ಲಿಲ್ಲ ಯಾರಿಗೂ. ನಂಬರ್ತಾಗ ಆಮೇಲೆ ಹೇಳ್ಕೊಟ್ಟಿದ್ದೆ ನಾನು. ಇನ್ ಯಾರಿಲ್ಲ, ಸಿರಿಮಾ ಮಾಡ್ತಿದ್ರು ಕೆಲವು ಸತಿ. ಬಟ್ ಹಿಟ್ ಕಲ್ತಿದ್ದು ನಾನೇ, ಮಾಡ್ತಿದ್ದು ನಾನೇ. ಎಷ್ಟು ಸಲ ಮಾಡಿದೀನಿ. ಆದ್ರೆ ಆ ಮನೇಲಿ ಮಾಡಕ್ ಕೆಲ್ಸ ಇಲ್ಲ, ಅದೇ ಕೆಲ್ಸ. ಸೊ ನಾನು ಪೀಸ್ಫುಲ್ ಆಗಿ ಮಾಡ್ತಾ ಇರ್ತಿದ್ದೆ. ಅದು ಅದಕ್ಕೆ ನಾನು ಜಾಸ್ತಿ ಯಾರ ಬಗ್ಗೆ ಗಾಸಿಪ್ ಇಲ್ಲ, ಯಾರ ಬಗ್ಗೆನೂ ಏನು ಮಾತಾಡಕ್ ಜಾಸ್ತಿ ಏನಕ್ಕೆ ಹೋಗಿಲ್ಲ. ನನ್ನ ಕೆಲ್ಸದಲ್ಲಿ ನಾನು ಬಿಸಿ ಇರ್ತಿದ್ದೆ ಅಷ್ಟೇ. ಇನ್ನೇನು. ನಿಮ್ ಮನೇಲಿ ನಿಮ್ಮ ಕೈಯಿಂದ ಯಾವ ಅಡಿಗೆನ ತುಂಬಾ ಚೆನ್ನಾಗಿ ಮಾಡಿಸ್ಕೊಂತಿದ್ದಾರೆ ಅಂತ?
ಇಲ್ಲ ಅಪ್ಪ ಅಮ್ಮನ್ಗೆ ಅಥವಾ ಅಣ್ಣನ್ಗೆ ಮತ್ತೆ ಅತ್ತಿಗೆಗೆ ಯಾವ ಅವ್ರಿಗೆ ಒಂದು ನಾನು ಚಾಯ್ ತುಂಬಾ ಇಷ್ಟ. ನಾನು ಚಾಯ್ ತುಂಬಾ ಚಾಯ್ ಚೆನ್ನಾಗಿ ಮಾಡ್ತೀನಿ. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ಚಾಯಲ್ಲಿ. ಹ್ಮ್. ಒಂದು ಫೇಮಸ್ ಕೂಡ ಆಗೈತಲ್ವಾ ಬಿರಿಯಾನಿ ಚಾಯ್ ಅಂತ. ಹಾ, ಹಾ. ಸೊ ಐ ಡೂ ಎಕ್ಸ್ಪೆರಿಮೆಂಟ್ ಅ ಲಾಟ್. ನಂಗೆ ಚಾಯ್ ಮಾಡೋದು ತುಂಬಾ ಇಷ್ಟ. ಎನಿಥಿಂಗ್ ಹರ್ಬ್ ಇಲ್ಲ ಅಂತದೆಲ್ಲ ಮಾಡೋದು ತುಂಬಾ ಇಷ್ಟ ನನಗೆ. ಪಲ್ಯ ತುಂಬಾ ಇಷ್ಟ ನನಗೆ. ಸೊ ಹ್ಮ್. ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಅಂಡ್ ಚಪಾತಿನೂ ತುಂಬಾ ಚೆನ್ನಾಗಿ ಮಾಡ್ತೀನಿ, ಫುಲ್ಕಾಸ್ ಅಂಡ್ ಆಲ್. ಹ್ಮ್. ಸೊ ನಾನು ಯಾವತ್ತೂ ಮಾಡ್ಕೊಟ್ಟಿಲ್ಲ. ಸೊ ಮನೆಯವ್ರಿಗೆ ಗೊತ್ತಿಲ್ಲ ಹ್ಮ್. ಆಕ್ಚುಲ್ ಆಗಿ. ಬಟ್ ಒಂದ್ಸತಿ ನಾನೇನೋ ಮಾಡಿದ್ದೆ ಅನ್ಸುತ್ತೆ, ಕಿಚಡಿ ಮಾಡಿದ್ದೆ ಹ್ಮ್. ಅನ್ಸುತ್ತೆ, ಇಲ್ಲ ಎಗ್ ರೈಸ್ ಏನೋ ಮಾಡಿದ್ದೆ ಹ್ಮ್. ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು. ಸೊ ಅದು ಅಮ್ಮಂಗೆ ಇಷ್ಟ. ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ರಿ. ನಾನು ಕೂಡ ನೋಡಿದೆ ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿ ಮಹಾಶಿವರಾತ್ರಿ ದಿನ ಎಲ್ಲ ಡ್ಯಾನ್ಸ್ ಮಾಡಿದ್ದು, ಅದ್ರ ಜೊತೆಗೆ ಒಂದಷ್ಟು ವಾರಣಾಸಿಗೆಲ್ಲ ಹೋಗಿರುವಂತದ್ದು, ಅಲ್ಲೆಲ್ಲ ನಿಮ್ಮ ರೀಲ್ಸ್ ಅಲ್ಲೆಲ್ಲ ನೋಡಿದೆ ನಾನು. ಫಸ್ಟ್ ವಾರಣಾಸಿ ಟ್ರಿಪ್ ಅಂತೆಲ್ಲ ಹಾಕಿದ್ರಿ. ಯಾವ ದೇವರನ್ನ ಸಂಗೀತಾ ಶೃಂಗೇರಿ ಅವರು ತುಂಬಾ ನಂಬ್ತಾರೆ ಅಂತ? ಮಹಾದೇವ, ಮಹಾದೇವ. ಮಹಾಕಾಳಿ. ನಾನು ಆಕ್ಚುಲಿ ನಾನು ಏತಸ್ಟ್ ಆಗಿದ್ದೆ. ಐ ವಾಸ್ ನಾಟ್ ಹ್ಮ್. ಬಿಲೀವಿಂಗ್ ಆಲ್ ದಿಸ್ ಥಿಂಗ್ಸ್. ಬಟ್ ರೀಸೆಂಟ್ ಆಗಿ ನನಗೆ ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತು ಹ್ಮ್. ಅಂತದ್ದು. ಅಲ್ಲಿ ದೇವ್ರನ್ನ ನಂಬಬೇಕಾಗಿರೋದು ನನ್ನ ದಾರಿ ಆಗಿತ್ತು. ಹ್ಮ್. ಆ ದಾರಿನ ಹಿಡಿದ್ಮೇಲೆ ನನಗೆ ತುಂಬಾ ಶಾಂತಿ ಸಿಕ್ಕಿದೆ. ಮನುಷ್ಯಂಗೆ ದುಡ್ಡು, ಅಂತಸ್ತು, ಅವನಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದ್ಮೇಲೆ ಅವ್ನು ಹೋಗೋದೇ ಒಳಗಿನ ಕಡೆ, ಹ್ಮ್. ಇನ್ಸೈಡ್. ಸೊ ಮನುಷ್ಯ ಅವ್ನ ಒಳಗೆ ಅವ್ನು ಯಾವಾಗ ಹೋಗ್ತಾನೋ ಅವಾಗ ಅವನಿಗೆ ಗೊತ್ತಾಗತ್ತೆ ಈ ದುಡ್ಡು, ಈ ಫೇಮು, ಈ ಕೆಲಸ ಇದೆಲ್ಲ ಮೋಹಮಾಯಗಳು. ಲೈಕ್ ಇಟ್ಸ್ ಜಸ್ಟ್ ಯೋರ್ ಕರ್ಮ. ನೀವು ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ. ಅದೆಲ್ಲ ಆಗ್ತಿದ್ದಾಗೆ ನಿಧಾನವಾಗಿ ಅನ್ಸುತ್ತೆ ಇದೆಲ್ಲದರಲ್ಲೂ ನಿಮಗೆ ಬೇಕಾಗಿರೋದು ಒಂದೇ, ಶಾಂತಿ, ಶಾಂತಿ ಅಂಡ್ ಶಾಂತಿ. ಆ ಶಾಂತಿ ನಿಮಗೆ ಸಾಯೋವರೆಗೂ ಸಿಗಲ್ಲ. ಬಟ್ ಅದನ್ನೇ ಕೊರಗ್ತಿರ್ತೀರ. ಹ್ಮ್. ಯಾವಾಗ ಶಾಂತಿ ಸಿಗತ್ತೆ? ಅದು ನಮ್ಮಿಂದ ದೂರ ಹೋದಾಗ ಮಾತ್ರ ಅದು ಅರಿವಾಗೋದು ಅದ್ರ ಜೊತೆ ನಮಗೆ ಶಾಂತಿ ಇತ್ತು ಅಂತ. ಸೊ ಈ ಕ್ಷಣದಲ್ಲೂ ನಮಗೆ ಶಾಂತಿ ಇದೆ. ಈ ಕ್ಷಣ ಮುಗಿದ್ಮೇಲೆ ನಾಳೆ ಒಂದ್ ದಿವಸ ಅನ್ಸ್ಕೊಂತೀವಿ ಎಷ್ಟು ಶಾಂತಿ ಇತ್ತಲ್ವಾ ಇದು ಹ್ಮ್. ಅಂತ. ಸೊ ದಿಸ್ ಇಸ್ ದ ಥಿಂಗ್ ನನಗೆ ರಿಯಲೈಸ್ ಆಗಿರೋದು. ಇದು ಮಹಾದೇವನ ಮೂಲಕ ಆಗಿರ್ಬೋದು, ಮಹಾಕಾಳಿ ಮೂಲಕ ಆಗಿರ್ಬೋದು, ಅಥವಾ ಸುಮಾರಷ್ಟು ದೇವತೆಗಳಿದ್ದಾರೆ. ಬಟ್ ದಾರಿ ತೋರಿಸಿರುವಂತ ನನ್ನ ಗುರು, ಹ್ಮ್. ನನ್ನ ದೇವಿ ಅಂತ ನನ್ನ ಗುರುಗಳಿದ್ದಾರೆ. ಅವ್ರು ತೋರಿಸಿರುವಂತ ದಾರಿ ನನಗೆ. ಅಂಡ್ ಅಫ್ಕೋರ್ಸ್ ಈಶಾ ಫೌಂಡೇಶನ್ ತುಂಬಾ ಎಲ್ಲ ಇದೆ, ಹ್ಮ್. ನಂಗೆ ಇದು ಮಾಡಿದೆ. ಬಟ್ ಎಕ್ಸ್ಟ್ರೀಮ್ ಆಗಿ ನಾನು ಒಳಗೆ ನೋಡಿರೋದೆ, ನಾನು ನನ್ನಲ್ಲಿ ಇರೋ ಕೊರತೆಗಳನ್ನ ನಾನು ಯಾವಾಗ ಆಕ್ಸೆಪ್ಟ್ ಮಾಡಿದ್ನೋ ಅವಾಗ ನಾನು ಬೆಳೆದಿದ್ದೀನಿ ಹ್ಮ್. ಅಷ್ಟೇ. ಈ ತುಂಬಾ ಬೇಜಾರಾದಾಗ, ಹ್ಮ್. ತುಂಬಾ ಮನಸ್ಸಿಗೆ ನೋವಾದಾಗ ಹ್ಮ್. ಎಲ್ಲಿ ಹೋಗ್ತೀರಾ ಅಂಡ್ ಏನ್ ಮಾಡ್ತಿರ್ತೀರಾ? ಬೆಡ್ಡಲ್ಲಿ ಬ್ಲಾಂಕೆಟ್ ಹಾಕೊಂಡು ಮಲ್ಕೊಂತೀನಿ ಅಷ್ಟೇ. ಅಷ್ಟೇ. ಸ್ನಾನಗಿನ ಮಾಡಲ್ಲ, ಏನೆಲ್ಲ ಸುಮ್ಮನೆ ಮಲ್ಕೊಂಡಿರ್ತೀನಿ ಅಷ್ಟೇ, ಇಡೀ ದಿವಸ ಮಲ್ಕೊಂಡಿರ್ತೀನಿ. ಹ. ಬಟ್ ನನಗೆ ಒಂದ್ ಸ್ಪಾಟ್ ಇತ್ತು ಒಂದ್ ಟೈಮಲ್ಲಿ. ಹ್ಮ್. ಈ ಹೆಬ್ಬಾಲ್ ಹತ್ರ ಅಲ್ಲ ಒಂದ್ ಕಡೆ ಇದೆ, ಹ್ಮ್. ಏರ್ಪೋರ್ಟ್ ಹತ್ರ ಹ್ಮ್. ಒಂದ್ ಲೇಕ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ ನೋಡ್ತಾ ಇರ್ತಿದ್ದೆ. ಹ್ಮ್. ಇವಾಗ ಅದಾಗಲ್ಲ. ಈಗಾಗಲ್ಲ. ಇವಾಗ ಯಾರು ಬಿಡಲ್ಲ. ಅಲ್ಲೋದ್ರೆ ಅಲ್ಲೂ ಬರ್ತಾರೆ. ಅಲ್ಲಿ ಬರ್ತಾರೆ ಸೆಲ್ಫಿ 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 ಅಂತ. ಸೆಲ್ಫಿ ಕೊಡ್ತಿದ್ರೆ ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಸೆಲ್ಫಿ ಕೊಡ್ತೀನಿ, ಆಯ್ತಾ, ಕೊಡಲ್ಲ ಅಂತಲ್ಲ. ಆಮೇಲೆ ಅಲ್ಲಿ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿರ್ತಾರೆ. ನಾನು ಹೇಳ್ತೀನಿ ಸೆಲ್ಫಿ ಕೊಟ್ಟೆ ತಾನೆ, ಇವಾಗ ಎಂತ ವಿಡಿಯೋ ಮಾಡ್ತೀನಿ, ನೀವೇನ್ BBC ಅವರ ಎಂತ ನೀವು ಅಂತ, ಎಲ್ಲದೂ ಕ್ಯಾಪ್ಚರ್ ಮಾಡ್ಬೇಕಾ ಅಂತ, ಒಂದು ಉಸಿರಾಡಕ್ ಬಿಡಿ ಅಲ್ವಾ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.